ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನನ್ನ ಮೊದಲನೇ ವಿಡಿಯೋನ ತುಂಬ ಜನ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ಅದೇ ರೀತಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 75% ಆಫ್ ದ ವ್ಯೂವರ್ಸು ನೋಡೋರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಮುಂದಿನ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಒಳ್ಳೆ ಕಂಟೆಂಟ್ ಮತ್ತು ಕ್ವಾಲಿಟಿನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ನೀವು ವಿಡಿಯೋನ ಕೂಡ ನೋಡಲೇಬೇಕು ಫ್ರೆಂಡ್ಸ್. ಯಾಕೆಂತಂದರೆ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಸ್ ತೋರಿಸ್ತೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಸ್ಟ್ರಿಚಿದ್ದೆ, ಅಲ್ಲಿ ಕಾರ್ನಿವಲ್ ಫೆಸ್ಟಿವಲ್ ತೋರಿಸಿದ್ದೆ. ಈಗ ಆಮ್ಸ್ಟರ್ಡ್ಯಾಮ್ಗೆ ಹೊರಟಿದ್ದೀನಿ, ಅಲ್ಲಿ ನಿಮಗೆ ಆಮ್ಸ್ಟರ್ಡ್ಯಾಮ್ನ ಸಿಟಿ ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ನಾನು ಮ್ಯಾಸ್ಟ್ರಿಚಿಂದ ಆಮ್ಸ್ಟರ್ಡ್ಯಾಮ್ಗೆ ಹೊರಟಾಗ ಈ ಪ್ರಯಾಣ ಅಷ್ಟೊಂದು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ನನಗೆ ಡೈರೆಕ್ಟ್ ಫ್ಲೈಟ್ ಸಿಗಲಿಲ್ಲ, ನಾನು ಟ್ರೈನಲ್ಲೇ ಹೋಗಬೇಕಾಯಿತು. ಈ ಟ್ರೈನಲ್ಲಿ ಹೋದಾಗಲೂ ಸಹ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ, 2-3 ಟ್ರೈನ್ ಚೇಂಜ್ ಮಾಡಿ ಒಂದು ಬಸ್ ಚೇಂಜ್ ಮಾಡಬೇಕಾಯಿತು. ನಾನು ಫಸ್ಟ್ ಟೈಮ್ ಹೋದ ಕಾರಣ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲಿಲ್ಲ, ಆದರೂ ಸಹ ಹೋಗಲೇಬೇಕಾಯಿತು. ಸೊ ಆಮ್ಸ್ಟರ್ಡ್ಯಾಮ್ಗೆ ಹೊರಟಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಆಮ್ಸ್ಟರ್ಡ್ಯಾಮ್ಗೆ ಹೋಗ್ತಾ ನಾನು ನಿಮಗೆ ತುಂಬ ಸಿಟಿ ಫುಲ್ ತೋರಿಸ್ತಾ ಇದ್ದೀನಿ. ಹೇಗೆ ಸಿಟಿ ಇದೆ, ಅಲ್ಲಿರೋ ಬಿಲ್ಡಿಂಗ್ಸ್ ಹೇಗಿದೆ, ಮತ್ತು ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇದೆ, ರೋಡ್ಸ್ ಹೇಗಿದೆ, ಮತ್ತು ಅಲ್ಲೆಲ್ಲ ಎನ್ವಿರಾನ್ಮೆಂಟ್ ಹೇಗಿದೆ, ಇದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಆಮ್ಸ್ಟರ್ಡ್ಯಾಮ್ಗೆ ಹೊರಟಿದ್ದೀವಿ. ಆಮ್ಸ್ಟರ್ಡ್ಯಾಮ್ ಅಂದರೆ ಏನು? ಆಮ್ಸ್ಟರ್ಡ್ಯಾಮ್ ಅಂತಂದರೆ ಆಮ್ಸ್ಟರ್ ಡ್ಯಾಮ್ ಅಂತ ಅರ್ಥ. ಅಂದರೆ ಇದರರ್ಥ ದ ಡ್ಯಾಮ್ ಆನ್ ದ ರಿವರ್, ಅಂದರೆ ಒಂದು ನದಿಯ ಮೇಲಿರೋ ಡ್ಯಾಮ್ ಅಂತ ಫ್ರೆಂಡ್ಸ್. ಯಾವ ನದಿ ಅದು? ಆಮ್ಸ್ಟೆಲ್ ಅಂತ. ಅದಕ್ಕೋಸ್ಕರನೇ ಈ ಸಿಟಿಗೆ ಆಮ್ಸ್ಟರ್ಡ್ಯಾಮ್ ಅಂತ ಹೆಸರು ಬಂತು ಫ್ರೆಂಡ್ಸ್. ಈ ಆಮ್ಸ್ಟರ್ಡ್ಯಾಮ್ ಬಂದ್ಬಿಟ್ಟು ಈ ನೆದರ್ಲ್ಯಾಂಡ್ ದೇಶದಲ್ಲಿ, ಇದು ನೆದರ್ಲ್ಯಾಂಡ್ ದೇಶದ ಒಂದು ಕ್ಯಾಪಿಟಲ್ ಫ್ರೆಂಡ್ಸ್. ನೆದರ್ಲ್ಯಾಂಡ್ ದೇಶದಲ್ಲಿ ಅತ್ಯಂತ ಜನಸಂಖ್ಯೆ ಇರೋ ನಗರ ಫ್ರೆಂಡ್ಸ್. ಈ ನೋಡ್ತಾ ಇದ್ದಾರಲ್ಲ, ಈಗ ನಾನು ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ ಸ್ಟೇಷನ್ಗೆ ಬಂದಿದ್ದೀನಿ. ಈ ಆಮ್ಸ್ಟೆಲ್ ರಿವರ್ ಬಂದ್ಬಿಟ್ಟು ತುಂಬ ಸಿಟಿ ಒಳಗಡೆವರೆಗೂ ಕೂಡ ಬಂದಿದೆ ಫ್ರೆಂಡ್ಸ್. ಆಮ್ಸ್ಟರ್ಡ್ಯಾಮ್ ಸಿಟಿಗೆ ಹತ್ತಿರವಾದ ರಾಜಧಾನಿ ಯಾವುದು ಅಂತ ಅಂದರೆ ಲಂಡನ್. ಇದು ಇಂಗ್ಲೆಂಡ್ ದೇಶದ ರಾಜಧಾನಿ. ಇಲ್ಲಿಗೆ ಕೇವಲ 357 ಕಿಲೋಮೀಟರ್ ಮಾತ್ರ. ನಾನು ಇದ್ದಿದ್ದು ಹೋಟೆಲ್ ಹೆಸರು ಕಾಂಟಿನೆಂಟಲ್ ಅಂತ. ಗೆಸ್ ಮಾಡಿ ಫ್ರೆಂಡ್ಸ್, ಒಂದು ದಿವಸಕ್ಕೆ ಎಷ್ಟಿರ್ಬೋದು ರೆಂಟು? ಒಂದು ದಿವಸಕ್ಕೆ ಇಲ್ಲಿ ಬಾಡಿಗೆ 12,000. ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ, ಲಂಚು ಡಿನ್ನರ್ ಏನೂ ಕೊಡೋದಿಲ್ಲ, ಹೊರಗಡೆನೇ ತೊಗೊಳ್ಬೇಕು. ಆಮ್ಸ್ಟರ್ಡ್ಯಾಮಲ್ಲಿ ಮೇನ್ ಅಟ್ರಾಕ್ಷನ್ಸ್ ಏನಿದೆ ಫ್ರೆಂಡ್ಸ್, ಏನು ಅಂತ ಅಂದರೆ ಇಲ್ಲಿ ನ್ಯಾರೋ ಮನೆಗಳಿರುತ್ತೆ, ಹಿಸ್ಟಾರಿಕ್ ಕೆನಲ್ಸ್ ಇರುತ್ತೆ, ಮತ್ತು ತುಂಬ ಮ್ಯೂಸಿಯಮ್ಸ್ಗಳಿದೆ. ಅದರಲ್ಲೂ ಕೂಡ ವ್ಯಾನ್ ಗೋ ಮ್ಯೂಸಿಯಮ್ಮು, ರಿಜಿಕ್ಸ್ ಮ್ಯೂಸಿಯಮ್ಮು ತುಂಬಾ ಫೇಮಸ್ಸು. ಮತ್ತು ಇಲ್ಲಿ ಡ್ಯಾಮ್ ಸ್ಕ್ವೇರ್ ಅಂತ ಒಂದು ಪ್ಲೇಸ್ ಇದೆ ಫ್ರೆಂಡ್ಸ್, ಅದನ್ನು ರಾಯಲ್ ಪ್ಯಾಲೇಸ್ ಆಫ್ ಆಮ್ಸ್ಟರ್ಡ್ಯಾಮ್ ಅಂತ ಕೂಡ ಕರೀತಾರೆ. ಸೊ ಮತ್ತು ಇಲ್ಲಿ ಮೇಯ್ನಾಗಿ ಏನು ಫೇಮಸ್ಸು ಅಂತ ಅಂದರೆ ಇಲ್ಲಿನ ಟ್ರೆಡಿಷ್ನಲ್ಲು ಮತ್ತು ಕಲ್ಚರು ಮತ್ತು ಇಲ್ಲಿನ ನೈಟ್ ಲೈಫು, ಅದಂತೂ ತುಂಬಾ ಫೇಮಸ್ಸು ಫ್ರೆಂಡ್ಸ್. ಇಲ್ಲಿ ಎಲ್ಲ ಟೂರಿಸ್ಟು ವರ್ಲ್ಡ್ ವೈಡ್, ಪ್ರಪಂಚಾದ್ಯಂತ ಎಲ್ಲರೂ ಬರ್ತಾರೆ. ಏನಕ್ಕೋಸ್ಕರ ಅಂತಂದರೆ ಇಲ್ಲಿರೋ ಕಲ್ಚರು ಮತ್ತು ನೈಟ್ ಲೈಫ್ನ ಎಂಜಾಯ್ ಮಾಡೋದಕ್ಕೋಸ್ಕರ. ಫ್ರೆಂಡ್ಸ್, ಇನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಕೊನೆಯವರೆಗೂ ವಿಡಿಯೋನ ನೋಡಿ. ಈಗ ನೀವು ನೋಡ್ತಾ ಇರೋ ಪ್ಲೇಸು ಡ್ಯಾಮ್ ಸ್ಕ್ವೇರ್ ಅಂತ. ನಾನು ಮುಂಚೆನೇ ಹೇಳಿದ್ದೆ, ಇದನ್ನು ರಾಯಲ್ ಪ್ಯಾಲೇಸ್ ಆಫ್ ಆಮ್ಸ್ಟರ್ಡ್ಯಾಮ್ ಅಂತ ಕೂಡ ಕರೀತಾರೆ. ನೋಡ್ಬೋದು ಈ ರಾಯಲ್ ಪ್ಯಾಲೇಸ್ ಡ್ಯಾಮ್ ಸ್ಕ್ವೇರ್ ಹತ್ರ ಇರೋದು ಹೇಗಿದೆ, ಇದರ ಆರ್ಕಿಟೆಕ್ಚರು ಮತ್ತು ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದೆಲ್ಲ ನೀವು ನೋಡ್ಬೋದು. ಮತ್ತು ಹಾಗೆ ನೀವು ನೋಡ್ತಾ ಇದ್ದರೆ, ನನ್ನ ಹಿಂದೆ ಹೋಗ್ತಾ ಇರೋ ಬಸ್ ಇದೆಯಲ್ಲ, ಇದು ನಾರ್ಮಲ್ ಬಸ್ ಅಲ್ಲ, ಇದು ಎಲೆಕ್ಟ್ರಿಕ್ ಬಸ್ಸು. ಮತ್ತು ಈ ಡ್ಯಾಮ್ ಸ್ಕ್ವೇರ್ ಹತ್ರ ಪ್ರತಿ ಸಂಜೆ ಸಾವಿರಾರು ಪಾರಿವಾಳಗಳು ಬರ್ತವೆ. ಅದನ್ನು ನೋಡೋದಕ್ಕೆ ಒಂದು ಚೆಂದ. ಆಮೇಲೆ ನೀವು ನೋಡ್ಬೋದು, ಈ ಸಿಟಿಯಲ್ಲಿ
ತುಂಬ ಜನ ಸೈಕಲ್ ಯೂಸ್ ಮಾಡ್ತಾರೆ. ಯಾಕೆಂತಂದರೆ ಕಂಪ್ಲೀಟ್ ಒಂದು ಸಿಟಿನ ಸುತ್ತೋದಕ್ಕೋಸ್ಕರ ತುಂಬ ಚೀಪಾಗಿ ಸಿಗೋ ಟ್ರಾನ್ಸ್ಪೋರ್ಟೇಷನ್ ಯಾವುದು ಅಂತಂದರೆ ಅದು ಸೈಕಲ್. ಸೊ ಅದನ್ನು ಕೂಡ ಯೂಸ್ ಮಾಡ್ತಾರೆ. ವಿಡಿಯೋನ ನೋಡಿ ತುಂಬ ಖುಷಿಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಾನು ಇದೇ ಥರ ಮುಂದಿನ ಎಲ್ಲ ವಿಡಿಯೋ ಮಾಡೋದಕ್ಕೆ ನಿಮ್ಮ ಬೆಂಬಲ ಇರಲೇಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.